ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ಲೇಟ್ ಪಡ್ಡನ್ನು ಹೇಗೆ ಮಾಡೋದನ್ನು ನೋಡೋಣ. ತಿಂಡಿಗೆ ಅಂದರೆ ಮಕ್ಕಳಿಗೆ ಬಾಕ್ಸ್ ಹಾಕೋಕ್ಕೆ, ಬಾಕ್ಸ್ ಕಟ್ಟೋಕ್ಕೆ, ಆಮೇಲೆ ಮನೆಯಲ್ಲಿ ರುಚಿಯಾದ ತಿಂಡಿ ತಿನ್ನೋಕ್ಕೆ ಪ್ಲೇಟ್ ಪಡ್ಡನ್ನು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು 1-2-3 ಗ್ಲಾಸ್ ಅಕ್ಕಿ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಶೇಂಗಾ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿ ಹಾಕ್ಕೋತೀನಿ. ಇವನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿ ಹಾಕ್ಕೊತೀನಿ. 6 ತಾಸು ಇದನ್ನು ನಾವು ಚೆನ್ನಾಗಿ ನೆನೆಸಿ ಹಾಕಬೇಕಾಗತ್ತೆ. ನಂತರ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ಇದ್ರಾಗ ಒಂದು ಮುಟ್ಕಿಯಷ್ಟು ಅವಲಕ್ಕಿನ ಹಾಕಿ ನೆನೆಸಿ ಹಾಕ್ಕೊಳ್ಳೋಣ ಇದರಲ್ಲೇ. ಆಮೇಲೆ ಸ್ವಲ್ಪ ಅನ್ನ, ರೇಷನ್ ಅಕ್ಕಿ ಅನ್ನನೋ ಒಳ್ಳೆ ಅಕ್ಕಿ ಅನ್ನನೋ ಇದರಲ್ಲಿ ಹಾಕಿ ಇದನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾನು ಇದನ್ನು ರಾತ್ರಿಯೇ ರುಬ್ಕೊಂಡಿದ್ದೆ. ರಾತ್ರಿ ರುಬ್ಕೊಂಡು ಬೆಳಗ್ಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಅಕ್ಕಿ ಹಿಟ್ಟು. ಇದರಿಂದ ನಾವು ದೋಸೆ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಮೆದುವಾಗಿ ಹೋಟೆಲ್ ದೋಸೆ ಥರನೇ ಬರುತ್ತೆ. ನಾನು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ಆಮೇಲೆ ಬೇಕಿಂಗ್ ಸೋಡಾನ ಇದರಲ್ಲಿ ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪನೇ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ಬೇಕಿಂಗ್ ಸೋಡಾನ ಇದರಲ್ಲಿ ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈ ರೀತಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಸೊ ಈಗ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಪ್ಲೇಟ್ ಪಡ್ಡನ್ನು ಹೇಗೆ ಮಾಡೋದಂತ ನೋಡೋಣ. ಸೊ ಫ್ರೆಂಡ್ಸ್, ನಾನೀಗ 1-2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸಿಯಲ್ಲಿ ಹಾಕ್ಕೋತೀನಿ. ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡಾಗ ನಾವು ಇದು ನುಣ್ಣಗೆ ಆಗಬಾರ್ದು, ಅದು ಹಾಗೆ ದಪ್ಪಕ್ಕೆ ದೊಡ್ಡದಾಗಿ ಇರಬೇಕು. ಅಂದರೆ ಒಂದೇ ಸುತ್ತಿಗೆ ಮಿಕ್ಸಿ ನಾವು ತೆಗೆದುಬಿಡಬೇಕು, ಒಂದೇ ರೌಂಡಿಗೆ ತೆಗೆದುಬಿಡಬೇಕು. ಸೊ ಈ ರೀತಿ ನಾವು ಮಿಕ್ಸಿ ಹಾಕ್ಕೋಬೇಕು. ಇಲ್ಲ ಅಂದರೆ ನಾವು ಚಾಪ್ ಕಟ್ಟರ್ ಇರುತ್ತಲ್ಲ, ಅದರಲ್ಲೂ ಕೂಡ ನಾವು ಕಟ್ಟಿಂಗ್ ಮಾಡ್ಕೋಬೋದು ಇವೆಲ್ಲ ತರಕಾರಿನ. ಆಮೇಲೆ ಸ್ವಲ್ಪನೇ ಕೊಬ್ಬರಿ ಹಾಕ್ಕೋತೀನಿ. ಈ ರೀತಿ ಸ್ವಲ್ಪ ದಪ್ಪಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಒಂದೇ ಸುತ್ತಿಗೆ ಇದನ್ನು ನಾನು ತಗೊಂಡಿದ್ದೀನಿ. ನಂತರ ಇದನ್ನು ನಾನು ಹಿಟ್ಟೇನು ರೆಡಿ ಇತ್ತಲ್ಲ ಅದರಲ್ಲಿ ಹಾಕ್ತೀನಿ. ಈ ರೀತಿ ಎಲ್ಲ ಹಾಕಿ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಸಣ್ಣದಾಗಿ ನಾನ್ ಸ್ಟಿಕ್ ಬಾಣಲಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ದೋಸೆ ಹಂಚ ಮೇಲೂ ಮಾಡ್ಬೋದು, ಚಿಕ್ಕದಾಗಿ ದೋಸೆ ಹಂಚ ಮೇಲೂ ಮಾಡ್ಬೋದು. ಪಡ್ಡ ಹಂಚೇನಿರುತ್ತಲ್ಲ ಅದರ ಮೇಲೂ ಮಾಡ್ಬೋದು, ಬಟ್ ಅದು ಚಿಕ್ಕದಾಗಿ ಬರುತ್ತೆ. ನಾವಿಲ್ಲಿ ಪ್ಲೇಟ್ ಪಡ್ಡನ್ನು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿರೋ ನಾನ್ ಸ್ಟಿಕ್ ಬಾಣಲಿನ ತೊಗೊಂಡಿದ್ದೀನಿ. ಸೊ ಈಗ ನಾನು ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಹಿಟ್ಟು ದಪ್ಪಗೆ ಬರಬೇಕು, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅಂದರೆ ಪ್ಲೇಟ್ ಪಡ್ಡ ಥರ ಅನಿಸುತ್ತೆ. ಸೊ ಈಗ ಇದನ್ನು ಹಾಕಿ ನಾನು ಇದನ್ನು ಮುಚ್ಚಿಡ್ತೀನಿ. ನಂತರ ನಾವೀಗ ಪ್ಲೇಟನ್ನು ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡ ನಂತರ ಇದನ್ನು ನಾವು ತಿರುಗಿಸೋಣ. ಈ ರೀತಿ ಮೆಲ್ಲಕ್ಕೆ. ಫ್ರೆಂಡ್ಸ್, ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಪಡ್ಡು ತಿನ್ನೋಕ್ಕೆ. ಅಂದರೆ ಚಿಕ್ಕದಾಗಿ ಪಡ್ಡು ಮಾಡೋಕ್ಕಿಂತ ಟೈಮ್ ಭಾಳ ಸಾಗಲ್ಲ, ಬೇಗನೆ ಈ ರೀತಿ ನಾವು ದೊಡ್ಡದಾಗಿ 1-2 ಪಡ್ಡು ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬ ಹೋಗುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ. ಸೊ ನಾನೀಗ ಈ ಪಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಿಸಿಯಾದ ಪ್ಲೇಟ್ ಪಡ್ಡಿ ನೀವು ಬೇಕಾದರೆ ತುಪ್ಪ ಇಲ್ಲ ಬೆಣ್ಣೆನ ಹಚ್ಚಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನಂತೂ ಮಕ್ಕಳಿಗೆ ಈ ಬಾಕ್ಸಲ್ಲಿ ಇದನ್ನೇ ಹಾಕ್ತೀನಿ. ಮಕ್ಕಳು ಬರೀ ಇದನ್ನೇ ಕೇಳ್ತಾರೆ.
ಸೊ ಅವರಿಗೂ ಕೂಡ ತುಂಬ ಇಷ್ಟ, ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಿಮಗೂ ಈ ಪ್ಲೇಟ್ ಪಡ್ಡು ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಮ್ಮ ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ತುಂಬು ಹೃದಯದ ಧನ್ಯವಾದಗಳು.